ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪಾವ್ ಬಜ್ಜಿ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ಸುಲಭವಾಗಿ ನಾವು ಮನೆಯಲ್ಲಿಯೇ ಪಾವ್ ಬಜ್ಜಿ ಮಾಡುವ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಇದು ಮುಂಬೈ ಸ್ಟೈಲಲ್ಲಿ ಮಾಡುವಂತಹ ಪಾವ್ ಬಜ್ಜಿ. ಮುಂಬೈಯಲ್ಲಿ ತುಂಬಾ ಫೇಮಸ್ಸು. ಸೊ ಅದನ್ನು ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಈಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ನಾನು 1 ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೋತಾ ಇದ್ದೀನಿ. ಸೊ ಬೆಣ್ಣೆ ಇಲ್ಲ ಅಂತ ಅಂದರೆ ನೀವು ಬರೀ ಅಡುಗೆ ಎಣ್ಣೆ ಉಪಯೋಗಿಸಿ ಕೂಡ ನೀವು ಮಾಡಬಹುದು. ನಂತರ ಈಗ ಬೆಣ್ಣೆಗೆ ನಾನು ಕರಗಿಸಿ ನಂತರ ಈಗ 1 ಕಪ್ ಆಗುವಷ್ಟು ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಒಂದು 5ರಿಂದ 10 ನಿಮಿಷ ಟೊಮೊಟೊ ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ನಂತರ ನಾನು ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಕೂಡ ಈಗ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಹಸಿ ಬಟಾಣಿ ಇರಲಿಲ್ಲ ಫ್ರೆಂಡ್ಸ್, ಖಾಲಿಯಾಗಿತ್ತು. ಸೊ ಹಾಗಾಗಿ ನಾನು ಒಣಗಿರೋ ಬಟಾಣಿನೇ ನೆನೆಸಿ ಅದನ್ನು ಒಂದು 2ರಿಂದ 3 ವಿಷಲ್ ಮಾಡಿಸಿ ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ನಂತರ ಈಗ ನಾನು ಆಲೂಗೆಡ್ಡೆನೂ ಅಷ್ಟೇ 2 ವಿಷಲ್ ಮಾಡಿಸಿ ಫುಲ್ ಮ್ಯಾಶ್ ಮಾಡಿದ್ದೀನಿ. ಮ್ಯಾಶ್ ಮಾಡಿ ಅದನ್ನು ಹಾಕಿ 1 ಕಪ್ ಆಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಇವಾಗ ನೀಟಾಗಿ ಬೇಯಿಸಿದ್ದೀನಿ. ಸುಮಾರು ಅಂದರೆ ಒಂದು 15 ನಿಮಿಷದವರೆಗೂ ಬೇಯಿಸಿದ್ದೀನಿ. 15ರಿಂದ 20 ನಿಮಿಷ ಬೇಯಿಸಿ ನಂತರ ಈ ಥರ ಮ್ಯಾಶ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ಮತ್ತೆ ಒಂದು 5 ನಿಮಿಷ ಬೇಯಿಸ್ತಾ ಇದ್ದೀನಿ. ಬೇಯಿಸಿ ಈಗ ನಾನು ಇದಕ್ಕೆ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು. ಓಕೆ, ಜಾಸ್ತಿ ಬೇಡ, ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಮತ್ತೆ, ಯಾಕೆಂದರೆ ಸಾಲದಾಗಿತ್ತು ಅಂತ. ಈಗ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೋತಾ ಇದ್ದೀನಿ ನಾನು. ನಂತರ ಈಗ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ನಾವು ಪಾವ್ ಬಜ್ಜಿ ಮಸಾಲಾನ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಸ್ವಲ್ಪ. ಪಾವ್ ಬಜ್ಜಿ ಮಸಾಲ ಇಲ್ಲ ಅಂತಂದರೆ ನೀವು ಕ್ವಿಟ್ ಮಾಡಿಕೊಂಡು ಅದಕ್ಕೆ ಬೇರೆ ಮಸಾಲೆಗಳನ್ನು ಕೂಡ ಹಾಕ್ಬೋದು. ಸೊ ನಾನು ಮಸಾಲ ಹಾಕ್ತಲೇ ಹೇಗೆ ಮಾಡೋದು ಅಂತ ಕೂಡ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಬದಲು ನೀವು ಗರಂ ಮಸಾಲ, ಈಗ ಪಾವ್ ಬಜ್ಜಿ ಮಸಾಲೆ ಅಂದರೆ ಗರಂ ಮಸಾಲಾನ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾನು ಕಸೂರಿ ಮೇಥಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ದೀನಿ. ಸೊ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿದ ನಂತರ ಮತ್ತೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಬೆಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಪಾವ್ ಬಜ್ಜಿ ಮಸಾಲನ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಪಾವ್ ಬಜ್ಜಿ ಮಸಾಲೆ ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೋಬೋದು, ಇಲ್ಲ ಖಾರದ ಪುಡಿ ಹಾಕ್ಕೋಬೋದು. ನಂತರ ನಾನು ಈರುಳ್ಳಿನ 1 ಕಪ್ ಆಗೋಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಂಡಿದ್ದೀನಿ. ಸ್ವಲ್ಪ ಒಂದು 2-3 ಹನಿ ಆಗೋಷ್ಟು ಸಾಕು. ಮಿಕ್ಸ್ ಮಾಡೋಣ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಸ್ವಲ್ಪ ಇವಾಗ ನಾವು ಇದಾಗಿದೆ, ಇದನ್ನು ತೆಗೆದಿಟ್ಕೊಳ್ಳೋಣ. ನಂತರ ಈಗ ನಾನು ಒಂದು ಪ್ಯಾನಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬಟರ್ನ ಹಾಕ್ಕೋತಾ ಇದ್ದೀನಿ. ಸೊ ಪಾವ್ ಬಜ್ಜಿ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಈಗ ಸ್ವಲ್ಪ ನಾನು ಖಾರದ ಪುಡಿ ಮತ್ತು ಪಾವ್ ಬಜ್ಜಿ ಮಸಾಲ, ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಕಸೂರಿ ಮೇಥಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡಿ ಬ್ರೆಡ್ ತೊಗೊಂಡಿದ್ದೀನಿ, ನಾನು ಪಾವ್ ತೊಗೊಂಡಿದ್ದೀನಿ. ಸೊ ಈಗ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಬ್ರೆಡ್ಡು ನಮ್ಮ ಹತ್ರ ಇಲ್ಲ ಮ್ಯಾಮ್, ನಾವು ಮಾಮೂಲಿ ಬ್ರೆಡ್ಡೆಲ್ಲ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ನೀವು ಮಾಮೂಲಿ ಬ್ರೆಡ್ಡಲ್ಲೇ ಮಾಡ್ಬೋದು, ಅದೇನೂ ಮ್ಯಾಟರ್ ಆಗಲ್ಲ. ಓಕೆ, ನೋಡಿ ಇವಾಗ ನಾನು ಈಗ ಮಿಕ್ಸ್ ಮಾಡ್ಕೊಂಡು ನಂತರ ಈ ಥರ ಬ್ರೆಡ್ಡನ್ನು ನೋಡಿ ಈ ಥರ ಈಗ ಫ್ರೈ ಮಾಡಿ ನಾನು ಅದನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಕ್ಲೋಸ್ ಮಾಡಿ ನೋಡಿ ಈಗ 2 ಸೈಡ್ನೂ ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಟರ್ನ್ ಮಾಡಿ 2 ಸೈಡನ್ನ ಬೇಯಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ಪಾವ್ ಬಜ್ಜಿ ಅಂತೂ. ನಮಗೆ ಸುಲಭವಾಗಿ ನಾವು ಮನೇಲಿ ಮಾಡ್ಕೊಳ್ಳೋ ಅಂಥ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಸ್ಟೈಲಲ್ಲೆಲ್ಲ ಮಾಡಬೇಕು ಅಂದರೆ ತುಂಬಾ ಅದಕ್ಕೆ ಏನೇನೋ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಬಟ್ ಸಿಂಪಲ್ಲಾಗಿ ನಾವು ಒಂದು ಒಳ್ಳೆ ಟೇಸ್ಟನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಾಗಿದೆ, ಇವಾಗ ತಕ್ಕೊಳ್ಳೋಣ. ಓಕೆ, ನೋಡಿ ಫ್ರೆಂಡ್ಸ್, ಸುಲಭವಾಗಿ ಪಾವ್ ಬಜ್ಜಿ ಮಾಡೋ ವಿಧಾನವನ್ನು ತಿಳಿಸಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಸಿ